ಏಯ್, ಏನ್ ಮಾಡ್ತಾ ಇದ್ಯಾ? ಯಾರು ನೀವೆಲ್ಲ? ಒಳಗಡೆ ಹೇಗ್ ಬಂದ್ರೆ? ಕೊಡು, ನನ್ ದುಡ್ಡು ಕೊಡು. ನಿನ್ ಮಗ ನನ್ನ ಹತ್ರ ದುಡ್ಡು ತಗೊಂಡಿದ್ದ. ನಮ್ಮ ಮೈದಾ ಏನಾದ್ರೂ ಪಂದ್ಯದಲ್ಲಿ ಸೋತೋದ್ರೆ ಆ ಮಹಾರಾಣಿ ಇಲ್ಲೇ ಮನೇಲಿ ಇರ್ತಾಳೆ. ಪ್ರತಿ ತಿಂಗಳು ಇದೇ ತರ ದುಡ್ಡು ಸಿಗ್ತಾ ಇರುತ್ತೆ. ಬೋನಸ್ ಕೂಡ ಏನ್ ಐಡಿಯಾ ಮಾಡ್ಬಿಟ್ರು ಪೂರಣ್ ಅವರು. ಮೈದಾ ಆಚೆ ಹೋಗದೆ ಇದ್ರೇನಂತೆ ರೌಡಿಗಳನ್ನ ಮನೆಗೆ ಕರೆಸ್ಬಿಟ್ಟಿದ್ದಾರೆ. ನನ್ ಪತಿ ಪರಮೇಶ್ವರ ಅಂತೂ ಆ ದುಡ್ಡು ಕೈ ತಪ್ಪ ಹೋಗೋದನ್ನ ಬಚಾವ್ ಮಾಡ್ಬಿಟ್ರು. ಪ್ರಿಯಾ, ಮೊದ್ಲು ಮಾಡಿ ಮೇಲೆ ಹೋಗು. ಹುಷಾರು, ಸೂರಜಿಲ್ಲಿ ಬರ್ದೇ ಇರೋ ಹಾಗೆ ನೋಡ್ಕೊ. ಹೋಗು. 48 ಗಂಟೆ ಆಗೋ ಮೊದ್ಲು ಸೂರಜ್ ಯಾರ ಮೇಲೂ ಕೈ ಮಾಡಬಾರ್ದು. ಅಣ್ಣ, ನಾವ್ ನಿಮ್ದು ಒಂದ್ ರೂಪಾಯಿನೂ ತೀರಿಸ್ತೀವಿ. ಅಲ್ಲಿ ತನಕ ಈ ಕಿವಿದ್ ಒಡವೆನ. ನನಗೀ ಒಡವೆ ಎಲ್ಲ ಬೇಡ, ಪೂರ್ತಿ ಹಣ ಬೇಕು. ದುಡ್ಡು ವಾಪಸ್ ಕೊಡಕ್ಕೆ ಒಂದ್ ಟೈಮ್ ಅಂತ ಇರುತ್ತೆ ಅಲ್ವಾ? ನೀವ್ ಹೇಗ್ ಸಡನ್ ಆಗಿ ಮನೆಗೆ ಬರ್ತೀರಾ? ಕಾಯಕ್ಕೆಲ್ಲ ಆಗಲ್ಲ. ನನ್ಗೆ ನನ್ ದುಡ್ಡು ಈಗ್ಲೇ ಬೇಕಾಗಿದೆ. ಇಲ್ಲ ಅಂದ್ರೆ ನನ್ ದುಡ್ಡು ಹೆಂಗ್ ವಸೂಲಿ ಮಾಡ್ಬೇಕು ಅಂತ ನನ್ಗೆ ಚೆನ್ನಾಗ್ ಗೊತ್ತಿದೆ. ಒಂದ್ ನಿಮಿಷ, ಏನೇ ಮಾತಾಡೋದಿದ್ರು ಸಮಾಧಾನದಿಂದ ಮಾತಾಡು. ಕೂತ್ಕೊಂಡು ಈ ತರ ಗುಂಡಾಗಿರಿ ಮಾಡ್ಬೇಡ, ಅರ್ಥ ಆಯ್ತಾ? ಕೆಳಗಡೆ ಆ ವಸೂಲಿ ಅವ್ರು ಬಂದಿದ್ದಾರೆ. ಅಮ್ಮ ಚಿಕ್ಕಪ್ಪನ ಜೊತೆ ಜಗಳ ಆಡ್ತಿದ್ದಾರೆ. ಅಣ್ಣ ಕೆಳಗೇನಾದ್ರೂ ಹೋದ್ರೆ ಪಕ್ಕ ಹೊಡೆದಾಟ ಆಗತ್ತೆ. ನೀನ್ ಇಲ್ಲೇ ಇರು, ಸೂರಜ್ಗೆ ಕೆಳಗ್ ಬರೋದಕ್ ಬಿಡ್ಬೇಡ, ಗೊತ್ತಾಯ್ತಾ? ಸಾಕು, ಜಾಸ್ತಿ ಆಯ್ತು. ಹೋಗೋ, ಮನೆಯಿಂದ ಆಚೆ ಹೋಗೋ. ನನ್ ದುಡ್ಡು ತಗೊಂಡ್ ನಂಗೆ ಹೊರಗಡೆ ಹೋಗು ಅಂತಿದ್ಯಾ ನಿನ್ನ? ಚಿಕ್ಕಪ್ಪ, ಈಶಾ ಅವ್ರ ಕಾಲ್ಗೆಜೆ ನಾನು ಕೊಡ್ತೀನಿ. ಅಣ್ಣ, ನೀವು ಕೆಳಗಡೆ ಹೋಗ್ಬೇಡಿ ಪ್ಲೀಸ್. ಯಾಕೆ? ನಿನಗೆ ಎಷ್ಟೋ ಧೈರ್ಯ ನನ್ನ ತಂದೆ ಮೇಲೆ ಕೈ ಮಾಡೋದಕ್ಕೆ. ಕೈ ಮಾಡ್ತೀಯ? ದುಡ್ಡಿಸ್ಕೊಳ್ಳೋದಕ್ ಬಂದ್ರಿ ಅಲ್ವಾ? ದುಡ್ಡು ಕೊಡ್ಬೇಕಾದ್ರೆ ಅಗ್ರಿಮೆಂಟ್ ಆಗೇ ಇರತ್ತೆ, ಸೈನ್ ಅಂತೂ ತಗೊಂಡಿರ್ತೀರಾ ಅಲ್ವಾ? ಆ ಅಗ್ರಿಮೆಂಟ್ ಅಲ್ಲಿ ಎಲ್ಲಿದೆ? IPC ಸೆಕ್ಷನ್ 323 ಪ್ರಕಾರ ಯಾವ ಸಾಕ್ಷಿ ಇಲ್ದೆ, ಯಾವ ರಿಟರ್ನ್ ಪ್ರೂಫ್ ಇಲ್ದೆ ಒಬ್ರು ಮನೇಲಿ ಬಲವಂತವಾಗಿ ಒಳಗ್ ನುಗ್ಗಿ ಅವ್ರಿಗೆ ಧಮಕಿ ಹಾಕಿ ಅವ್ರ ಮೇಲೆ ಕೈ ಎತ್ತಿದ್ರೆ ಯಾವ ಶಿಕ್ಷೆ ಆಗುತ್ತೆ ಅಂತ ಗೊತ್ತಾ? ಸೀದಾ ಜೈಲಿಗೆ ಹೋಗ್ತೀರಾ ನೀವಿಬ್ರು. ನಾನು ಈಗ್ಲೇ ಪೊಲೀಸಿಗೆ ಫೋನ್ ಮಾಡಿ ನಿಮ್ಮಿಬ್ರನ್ನ ಒಳಗ್ ಹಾಕಿಸ್ತೀನಿ. ಇವಾಗ ನೀವ್ ಮಾಡಿರೋದಕ್ಕೆ ಅದ್ರ ಬದಲಾಗಿ ಮಾನಹಾನಿ ಮೊಕದ್ದಮೆ ಕೂಡ ಹಾಕ್ತೀನಿ. ಸೀದಾ ಜೈಲಿಗೆ ಹೋಗ್ಬೇಕಾಗತ್ ನೀವು. ಬೇಡ ಬೇಡ, ನನ್ನ ಕ್ಷಮಿಸ್ಬಿಡಿ. ಕೈ ಮುಗಿದ್ ಕೇಳ್ತಾ ಇದ್ದೀನಿ. ನಂಗೆ ಬಡ್ಡಿ ಎಲ್ಲ ಬೇಡ. ನಂಗೆ ನನ್ನ ಅಸಲು ಕೊಟ್ರೆ ನಂಗೆ ಅಷ್ಟೇ ಸಾಕು. ಯಾವ ಟೈಮ್ ಕೊಟ್ಟಿದ್ದೀರೋ ಆ ಟೈಮ್ ಒಳಗೆ ದುಡ್ಡು ಸಿಗತ್ತೆ. ಇನ್ನೊಂದ್ಸಲ ಈ ತರ ಬಂದು ಗಲಾಟೆ ಮಾಡಬೇಡಿ. ಮತ್ತೆ ದುಡ್ಡು ಯಾರು ತಗೊಂಡಿದ್ದು? ಇವ್ರ ಮಗ ಪೂರನ್. ಎಲ್ಲ ಹಾಳಾಯ್ತು. ಮೈದಾ ಇನ್ನೇನ್ ಕೈ ಎತ್ತದ್ರಲ್ಲೇ ಇದ್ದ. ಅಷ್ಟ್ರಲ್ಲಿ ನಮ್ಗೆ ಗುಡ್ ಗೊತ್ತಾಗೋಯ್ತು. ಶಬಾಷ್ ಮಗಳೇ, ನೀನು ನಿನ್ನ ಜಾಣತನದಿಂದ ಈ ಸಮಸ್ಯೆನ ಬಗೆಹರಿಸ್ಬಿಟ್ಟೆ. ಶಬಾಷ್. ಅಪ್ಪ
ಅಪ್ಪ ಮಗ ಇಬ್ರು ಮರ್ಯಾದೆನೋ ಕಾಪಾಡ್ಬಿಟ್ಟೆ ನೀನು. ಒಳ್ಳೇದಾಗ್ಲಿ. ನಿಮ್ದು ಗೆಜ್ಜೆ. ಕೋಪದ ಬದಲಾಗಿ ಬುದ್ಧಿ ಉಪಯೋಗಿಸಿ ಶಾಂತಿಯಿಂದ ಎಲ್ಲಾನು ಹ್ಯಾಂಡಲ್ ಮಾಡ್ಬೋದು. ಒಂದ್ಸಲ ಟ್ರೈ ಮಾಡಿ ನೋಡು, ಇಟ್ ವರ್ಕ್ಸ್. ಥ್ಯಾಂಕ್ ಯು. ನಿಮ್ಮ ಬಿಟ್ಟಿ ಅಡ್ವೈಸ್ಗೋಸ್ಕರ ಅಲ್ಲ, ನನ್ನ ತಡೆದಿದ್ದಕ್ಕೋಸ್ಕರ. ಇನ್ನು ಕೆಲವು ಗಂಟೆಗಳಷ್ಟೇ, ಆಮೇಲೆ ಒಂದು ಕ್ಷಣನೂ ಇರೋದಕ್ಕೆ ಬಿಡಲ್ಲ. ಗೊತ್ತಿದೆ. ಅದಕ್ಕೆ ಎಷ್ಟು ಡೆಲಿಕೇಟ್ ಅಲ್ವಾ. ಆದರೆ ನೆಸೆಸರಿ ಬಂದಾಗ ಕಾಳಿನೂ ಆಗ್ತಾರೆ. ಎಷ್ಟು ಕಲಿಬೋದಲ್ವಾ ಇವರಿಂದ. ಹೇ ಉಡುಪಿ ಶ್ರೀಕೃಷ್ಣ, ನಾನ್ ಸೋತೆ. ತಲೆಹರಟೆ, ಎಲ್ಲಿ ನಿನ್ ಸೆರ್ಗ್ ಹಿಂದೆ ಬಚ್ಚಿಟ್ಕೊಳ್ಳೋ ಆ ತಲೆಹರಟೆ? ಕರಿ ಅವನನ್ನ. ಅವನ್ ಲೋನ್ ತಗೊಂಡಿರತ್ತಾನೆ, ಅವನೇ ತಿರ್ಸ್ಲಿ. ಹಾ ಅಮ್ಮ, ನಾನು ಹೇಳ್ತೀನಿ ಅವ್ರಿಗೆ. ನನ್ನ ಕೆಲ್ಸಕ್ಕೆ ಲೇಟ್ ಆಗ್ತಾ ಇದೆ, ನಾನು ಹೊರಡ್ತೀನಿ. ಅಣ್ಣ, ಯಾವುದೋ ಪಾರ್ಸಲ್ ಬಂದಿದೆ. ಹಾಂ ಸರಿ ಕೊಡು, ನಾನು ನೋಡ್ತೀನಿ. ಏನದು? ಗೊತ್ತಿಲ್ಲ. ಇವಾಗ ಇದನ್ನ ಹಾಕೋ ಸೂರಜ್, ಯಾಕಂದ್ರೆ ಇವಾಗ ನಿನ್ ಕಣ್ಸಲ್ಲ. ಓ ಗಾಡ್, ಈಗ ನಾನು ಕೂಡ ಇವನ್ನ ತಡೆಯೋಕ್ಕಾಗಲ್ಲ. ಮೊದಲೇ ಇಷ್ಟೆಲ್ಲ ಕೋಪದಲ್ಲಿದ್ದಾನೆ. ದೇವರು ಸ್ವಲ್ಪ ನನ್ನ ಕಡೆ ಇದ್ದಾನೆ. ಇನ್ನೂ ಕೂಡ ಹೊಡೆದಾಟ ಆಗೋ ಸೂಚನೆ ಇದೆ. ಡ್ಯಾನ್ಸರು ಸೂರಜ್, 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 ಏನು ಮಾಡಬೇಡ. ನನ್ನ ಸೊಸೆ ಕಾರಣದಿಂದಾಗಿ ಸೂರಜ್ ಎಷ್ಟೋ ದಿನಗಳಾದ್ಮೇಲೆ ಕೋಪ ಮಾಡ್ಕೊಳ್ತಾ ಇರೋದನ್ನ, ಯಾರ ಜೊತೆಲೂ ಹೊಡೆದಾಡದೇ ಇರೋದನ್ನ ನೋಡ್ತಾ ಇದ್ದೆ. ಒಂದ್ ವೇಳೆ ಸೂರಜ್ ಇವಾಗ ಗಲಾಟೆ ಮಾಡದೇ ಇದ್ರೆ ಆಗ ಈಶಾ ಈ ಮನೆ ಬಿಟ್ಟು ಹೊರಟೋಗ್ಬೇಕಾಗತ್ತೆ.
ಎಷ್ಟು ದ್ವೇಷಿಸ್ತಾನೆ ಸೂರಜ್. ನನ್ನ ಮನೆಯಿಂದ ಕಳ್ಸೋದಕ್ಕೋಸ್ಕರ ಅವನು ತನಗೆ ಅವಮಾನ ಆದ್ರೂ ಸಹಿಸ್ಕೋತಿದ್ದಾನೆ.